ದಿನಾಂಕ 26/7/2025 ಶನಿವಾರ ಮತ್ತು 27/7/2025 ಭಾನುವಾರ ಕ್ರಮವಾಗಿ ಮತ್ತು ಪ್ರತ್ಯೇಕವಾಗಿ ತಿಪಟೂರು ತಾಲೂಕು ಮಟ್ಟದ ಎಸ್ಸಿ/ಎಸ್ಟಿ ದಲಿತರ ಕುಂದುಕೊರತೆ ಸಭೆಯನ್ನ ತಿಪಟೂರು ತಾಲೂಕು ಗ್ರಾಮಾಂತರ ಠಾಣೆಗಳ ಮತ್ತು ನಗರ ಠಾಣೆಯಲ್ಲಿ ತಿಪಟೂರು ವಿಭಾಗೀಯ ಅಧೀಕ್ಷರಾದ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಶ್ರೀ ವಿನಾಯಕ ಶೆಟ್ಟಿಗೇರಿ ಅವರ ನೇತೃತ್ವದಲ್ಲಿ ಹಾಗೂ ಸಿಪಿಐ ಚಂದ್ರಶೇಖರ್ ಮತ್ತು ನಗರ ಸಿಪಿಐ ಶ್ರೀ ವೆಂಕಟೇಶ್ವರ ಅವರ ಮಾರ್ಗದರ್ಶನದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ತಿಪಟೂರು ತಾಲೂಕು ಮತ್ತು ನಗರಕ್ಕೆ ಸಂಬಂಧಪಟ್ಟಂತೆ ಕೆಲವು ಕುಂದುಕೊರತೆಗಳನ್ನು ಚರ್ಚಿಸಲಾಯಿತು. ಅವುಗಳಲ್ಲಿ ನಗರಕ್ಕೆ ಸಂಬಂಧಪಟ್ಟಂತೆ ತಿಪಟೂರು ಜನನಿ ಬೀಡಾ ಪ್ರದೇಶವಾದ ಮಾರುಕಟ್ಟೆ ಪ್ರದೇಶದಲ್ಲಿ ವಾಹನಗಳ ಸಂಖ್ಯೆ ಅತಿ ಹೆಚ್ಚು ಇರುವುದರಿಂದ ಅದನ್ನು ಸುಧಾರಿಸುವುದು, ಸಿಗ್ನಲ್ ಜಂಪ್ ತಡೆಗಟ್ಟುವುದು, ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಹೊರ ರಾಜ್ಯಗಳಿಂದ ವ್ಯಾಪಾರಕ್ಕೆಂದು ದ್ವಿಚಕ್ರ ವಾಹನದಲ್ಲಿ ಬರುವವರ ಬಗ್ಗೆ ನಿಗಾ ಇಡುವುದು, ಕಾಲೋನಿಗಳಲ್ಲಿ ಮದ್ಯ ಮಾರಾಟ ನಿಷೇಧಿಸುವುದು, ಜೂಜು ಮತ್ತು ಇಸ್ಪಿಟ್ ಅಡ್ಡೆಗಳ ಮೇಲೆ ದಾಳಿ ಮಾಡುವುದು, ಚಿರತೆ ಹಾವಳಿ ಇರುವ ಕಡೆ ಸಂಬಂಧಪಟ್ಟವರಿಗೆ ಮಾಹಿತಿ ನೀಡುವುದು, ಬೀಟ್ ಪೊಲೀಸರು ಬೀಟ್ ಹೋದಾಗ ಪ್ರತಿ ಕಾಲೋನಿಗೂ ಭೇಟಿ ನೀಡುವುದು, ಇನ್ನು ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಹಾಗೆ ತಿಪಟೂರು ತಾಲೂಕಿನಲ್ಲಿ ದಾಖಲೆಯಾದ ಅಟ್ರಾಸಿಟಿ ಕೇಸ್ ಅಂಕಿ ಅಂಶಗಳ ಬಗ್ಗೆ ಮತ್ತು ಅವುಗಳು ಇರುವ ಹಂತದ ಬಗ್ಗೆ ಡಿವೈಎಸ್ಪಿ ಅವರು ಮಾಹಿತಿ ನೀಡಿ ಇನ್ನು ಮುಂದೆ ಅಟ್ರಾಸಿಟಿ ಕೇಸ್ಗಳ ಎಫ್ಐಆರ್ ಅನ್ನು ಮಾತ್ರ ಠಾಣೆಗಳಲ್ಲಿ ಮಾಡಲಾಗುತ್ತದೆ. ನಂತರ ತನಿಖೆಯ ಸಂಪೂರ್ಣ ಜವಾಬ್ದಾರಿಯನ್ನ ಜಿಲ್ಲಾ ಎಸ್ಪಿ ಅವರ ಹಂತದ ಪ್ರತ್ಯೇಕ ತನಿಖಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗಾಗಿ ವಿಭಾಗೀಯ ಮಟ್ಟದ ಅಧೀಕ್ಷಕರು ಯಾವುದೇ ತರಹದ ತನಿಖಾ ಜವಾಬ್ದಾರಿ ಇರುವುದಿಲ್ಲ. ಕೇವಲ ಠಾಣಾಂತದಲ್ಲಿ ಅಟ್ರಾಸಿಟಿ ಎಫ್ಐಆರ್ ಮಾಡುವುದೊಂದೇ ಕೆಲಸ. ಇದರ ಸಂಪೂರ್ಣ ಜವಾಬ್ದಾರಿ ಡಿಸಿಆರ್ಇ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರುತ್ತದೆ ಎಂದು ತಿಳಿಸಿದರು.